ರಾಜ್ಯದಲ್ಲಿ ಆಟೋ ಗ್ಯಾಸ್ ಕೊರತೆ ಇದೆಯಾ? ವಾಸ್ತವ ಏನು, ಅಂಕಿಅಂಶ ಏನು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೈ ನ್ಯೂಸ್. ನಾನು ಕಾವ್ಯ ಹೆಗಡೆ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಕೊರತೆ ಇಲ್ಲ, ಹಾಗಾಗಿ ಸಾರ್ವಜನಿಕರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಹೀಗಂತ ಹೇಳಿದ್ದು ನಾನೆಲ್ಲ. ಆಹಾರ ಮತ್ತು ಸಾರಿಗೆ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸ್ಪಷ್ಟನೆಯನ್ನ ನೀಡಿದೆ. ರಾಜ್ಯದ ವಿವಿಧ ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಅನಿಲದ ದಾಸ್ತಾನು ಕೊರತೆಯಿಂದಾಗಿ ಈ ರೀತಿಯಾದ ತಪ್ಪು ಮಾಹಿತಿಗಳ ಹೋಗ್ತಾ ಇದೆ ಹೊರಗಡೆ. ಈ ವಿಚಾರವಾಗಿ ಕಳೆದ ಕೆಲವು ದಿನಗಳಿಂದ ಆಟೋ ಮಾಲೀಕರು ಮತ್ತು ಚಾಲಕರು ಬಂಕ್ಗಳ ಮುಂದೆ ಸುದೀರ್ಘ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ವಿಚಾರಗಳು ಗಮನಕ್ಕೆ ಬಂದಿದೆ, ಸರ್ಕಾರದ ಗಮನಕ್ಕೆ ಬಂದಿದೆ. ಈ ಕುರಿತು ಕೆಲವು ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವಂತಹ ವರದಿಗಳು ಅದು ವದಂತಿಯಷ್ಟೇ, ಸಾರ್ವಜನಿಕರು ಆತಂಕ ಪಡುವ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಕಳೆದ 5 ದಿನಗಳ ಪೂರೈಕೆ ವಿವರ ಏನು ಅನ್ನೋದನ್ನ ನೋಡಿದ್ರೆ, ಕಳೆದ ಏಪ್ರಿಲ್ 2ರಿಂದ ಏಪ್ರಿಲ್ 6ರವರೆಗೆ ಅಂಕಿಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಪೂರೈಕೆಯಲ್ಲಿ ಸ್ಥಿರತೆ ಇರೋದು ಕಂಡುಬರುತ್ತೆ. ಏಪ್ರಿಲ್ 2ರಂದು 87.78 ಮೆಟ್ರಿಕ್ ಟನ್, ಏಪ್ರಿಲ್ 3ರಂದು 86.05 ಮೆಟ್ರಿಕ್ ಟನ್ ಮತ್ತು ಏಪ್ರಿಲ್ 4ರಂದು 84.80 ಮೆಟ್ರಿಕ್ ಟನ್, ಏಪ್ರಿಲ್ 5ರಂದು ಗರಿಷ್ಠ 94.11 ಮೆಟ್ರಿಕ್ ಟನ್ ಹಾಗೂ ಏಪ್ರಿಲ್ 6ರಂದು 83.58 ಮೆಟ್ರಿಕ್ ಟನ್ ಅನಿಲಗಳನ್ನ ಈ 3 ಪ್ರಮುಖ ಸಂಸ್ಥೆಗಳು ಯಶಸ್ವಿಯಾಗಿ ಪೂರೈಕೆ ಮಾಡಿದೆ ಅಂತ ಹೇಳಿ ಇಲಾಖೆಯೇ ಮಾಹಿತಿಯನ್ನು ನೀಡಿದೆ. ವದಂತಿಗಳಿಗೆ ಕಿವಿ ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ. ಕೆಲವು ಖಾಸಗಿ ಆಟೋ ಗ್ಯಾಸ್ ಸರಬರಾಜು ಸಂಸ್ಥೆಗಳಲ್ಲಿ ಮಾತ್ರ ಅಲ್ಪ ಮಟ್ಟಿಗೆ ಕೊರತೆ ಕಂಡು ಬರ್ತಾ ಇದ್ದು, ಇದನ್ನ ಸರಿಪಡಿಸಲಿಕ್ಕೆ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಾಗಿರುವಂತಹ IOC, ಇಂಡಿಯನ್ ಆಯಿಲ್ ಹಾಗೂ BPC, ಭಾರತ್ ಪೆಟ್ರೋಲಿಯಂ ಮತ್ತು HPC, ಹಿಂದೂಸ್ತಾನ್ ಪೆಟ್ರೋಲಿಯಂ ಮೂಲಕ ಹೆಚ್ಚಿನ ಪ್ರಮಾಣದ ಅನಿಲವನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಹಿಂದೆ ಈ 3 ಸಂಸ್ಥೆಗಳು ಸರಿಸುಮಾರು 56.67 ಮೆಟ್ರಿಕ್ ಟನ್ ಆಟೋ ಗ್ಯಾಸ್ಗಳನ್ನ ಸರಬರಾಜು ಮಾಡ್ತಾ ಇದ್ವು. ಆದರೆ ಪ್ರಸ್ತುತ ಬೇಡಿಕೆಯನ್ನ ಪೂರೈಕೆ ಮಾಡಲಿಕ್ಕೆ ಸರಬರಾಜು ಪ್ರಮಾಣದಲ್ಲಿ ಗಣನೀಯವಾಗಿ ಹೆಚ್ಚಿಸಲಾಗ್ತಾ ಇದ್ದು, ಸದ್ಯ ಪ್ರತಿದಿನ ಸರಿಸುಮಾರು 83.58 ಮೆಟ್ರಿಕ್ ಟನ್ ಗ್ಯಾಸ್ಗಳನ್ನ ಚಿಲ್ಲರೆ ಮಾರಾಟ ಮಳಿಗೆಗಳಿಗೆ ಪೂರೈಕೆ ಮಾಡಲಾಗ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವಶ್ಯಕತೆ ಇಲ್ಲ, ನೀವು ಏನೂ ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ. ಎಲ್ಲಾ ಗ್ಯಾಸು ಇದೆ, ಎಲ್ಲ LPGsಗಳು ಕೂಡ ಇದ್ದಾವೆ. ಆದ್ರಿಂದ ರಾಜ್ಯದ ಆಟೋ ಮಾಲೀಕರು ಮತ್ತು ಚಾಲಕರು ಇಂತಹ ಯಾವುದೇ ಸುಳ್ಳು ವದಂತಿಯನ್ನ ನಂಬಕೂಡದು ಮತ್ತು ಆತಂಕಗೊಂಡು ಬಂಕ್ಗಳಿಗೆ ಮುತ್ತಿಗೆ ಹಾಕುವಂಥದ್ದು ಬೇಡ, ಸರದಿ ಸಾಲ್ಗಟ್ಕೊಂಡು ನಿಲ್ಲದ್ ಬೇಡ ಅಂತ ಹೇಳಿ ಸರ್ಕಾರ ಮನವಿಯನ್ನ ಮಾಡಿದೆ. ಅನಿಲ ಪೂರೈಕೆ ವ್ಯವಸ್ಥಿತವಾಗಿ ನಡೀತಾ ಇದ್ದು, ಸಾರ್ವಜನಿಕರು ಇಲಾಖೆಯಿಂದ ಸಹಕರಿಸಬೇಕು ಅಂತ ಹೇಳಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಸೊ ನೀವು ಆರಾಮಾಗಿರಿ, ಯಾವುದೇ ಟೆನ್ಷನ್ ಬೇಡ, ಎಲ್ಲಾ ರೀತಿಯಾಗಿಯೂ ಕೂಡ ನಿಮಗೆ ಗ್ಯಾಸಸ್ ಲಭ್ಯ ಇರುತ್ತೆ ಅಂತ ಹೇಳಿ ಸರ್ಕಾರವೇ ಹೇಳ್ತಾ ಇದೆ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೇ ನ್ಯೂಸ್. ನಿಮ್ಮದು ವೇಗ ನಮ್ಮದು.